ಈಗ ಮಾರ್ಕೆಟ್ ಒಳಗೆ ಎಂಟ್ರಿ ಆಗ್ಲತ್ತೀವಿ ನಾವು. ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟಿ ಜನ ಅದಾರ. ನಡ್ರಿ ಏನು ಹೇಳ್ತಾರ, ಅವ್ರ ಅಭಿಪ್ರಾಯ ಏನದ ಅಂತೇಳಿ ಒಂದ್ಸಲ ಕೇಳ್ಕೊಂಬರೋದು. ಈಗ MP ಅವ್ರು ಅದಾರಲ್ರಿ, ಈಗ ಅವರೇ ಇರ್ಬೇಕು ಅನಿಸ್ತೈತೋ ಅಥವಾ ನಾವು ಸ್ವಲ್ಪ ಚೇಂಜ್ ಆಗ್ಬೇಕು ಅನಿಸ್ತೈತಿ? ಈಗ ಸದ್ಯಕ್ಕೆ ಈಗ ಮೊದಲಿಂದ ಅವ್ರ ಕಾರ್ಯಕರ್ತರು ಇದ್ದಾರೆ ಸರ್, ಮತ್ತೆ ಹೊಸದಾಗ ಅಂತ ಈಗ ಮತ್ತೆ ನನಗನ್ಸೋ ಮಟ್ಟಿಗೆ ಸರ್ ಈ ಸಲ ಇಲೆಕ್ಷನ್ ಮಾಡೇಬಾರ್ದು. ಮಾಡಿದ್ರೆ ದೇಶದ ಖರ್ಚ ಲಾಸ್ ಎಲ್ಲ ದೇಶಕ್ಕೆ ಆಗ್ತದ್ರಿ. ಮೋದಿನೇ ಬರ್ತಾರೆ, ಮೋದಿನೇ ಬೇಕು ಎಲ್ಲಕ್ಕೂ. ಈಗ ಸದ್ಯಕ್ಕೆ ಪ್ರೆಸೆಂಟ್ ನೋಡಿದ್ರೆ ಮೋದಿಯವರೇ ಬೇಕು. ಇಲೆಕ್ಷನ್ ಮಾಡಿ ನಮ್ಮ ಭಾರತ ದೇಶದ ದುಡ್ಡು ವೇಸ್ಟ್ ಆಗೋದಕ್ಕಿಂತ ಅದೇ ಸರ್ಕಾರ ಕಂಟಿನ್ಯೂ ಮಾಡಿದ್ರೆ ಇಲೆಕ್ಷನ್ನೇ ಕ್ಯಾನ್ಸಲ್ ಮಾಡಬೇಕು. ರಾಹುಲ್ ಗಾಂಧಿನೇ ಯಾಕೆ ಬೇಡ ಅಂತೀರಿ? ಅವ್ರು ಏನು ತಂದು ತಪ್ಪು ಮಾಡ್ಯಾರ? ತಪ್ಪು ಅಂತಿಲ್ಲ ಸರ್, ಅವ್ರ ಪಕ್ಷಕ್ಕೆ ಅವ್ರು ಕರೆಕ್ಟ್ ಅದಾರ ಸರ್. ಅವ್ರ ಪಕ್ಷ ಅವ್ರ ಕಾರ್ಯಕರ್ತ ಅದಾರ. ಈಗ ಸದ್ಯಕ್ಕೆ ಪ್ರೆಸೆಂಟ್ ಅವರು ಏನು ಕಾಂಗ್ರೆಸ್ ಪಕ್ಷ ಏನು ಕಾರ್ಯಕರ್ತ ಮಾಡಬಾರ್ದಿತ್ತು ಅದು ಎಲ್ಲ BJP ಗೌರ್ಮೆಂಟ್ ಆಗಿ ಮುಂದಾಗಿ ಎಲ್ಲ ಕಾರ್ಯಕರ್ತ ಕೆಲಸ ಆಗಿ ಮುನ್ನಿತ್ತು ಮಾಡಿಕೊಟ್ಟಿದ್ದಾರೆ. ಮತ್ತು ಅವರಾದರೂ ಮಾಡಿದ್ರು ದೇಶಕ್ಕೆ ಯಾರು ಒಳ್ಳೇದು ಮಾಡ್ತಾರೆ ಎಲ್ಲರೂ ಬೇಕೇ ಸರ್. ಅವ್ರ ಪಕ್ಷಕ್ಕೆ ಪರವಾಗಿ ಮಾಡಕತ್ತಾರೆ, ಇವ್ರು ದೇಶದ ಪರವಾಗಿ ಮಾಡಕತ್ತಾರೆ. ಅವರಿಗೆ ಅದು ಪಕ್ಷ ಮಹತ್ವ, ಇವರಿಗೆ ದೇಶ ಮಹತ್ವ. ನೀವು ಯಾವ್ದ್ರ ಮೇಲೆ ಜಾಸ್ತಿ ಒಲವು ಹೋಯ್ತು? ನಮ್ಗೆ ಇದು ರೀ ಮೋದಿಯವರು. ಮೋದಿಯವರು ಯಾಕ್ರಿ? ಮೋದಿಯವ್ರು ಯಾಕ್ರಿ? ಅವರು ಎಲ್ಲ ಥರ ಚಲೋ ಮಾಡಿ ಸಹಾಯ ಮಾಡ್ಯಾರ ರೀ ಹೆಣ್ಮಕ್ಳಿಗೆ. ಇದು ರೀ ಅಲ್ಲ, ಈಗ ಮೋದಿಯವ್ರು ಚಲೋತ್ರಿ. ಈಗ ಕಾಂಗ್ರೆಸ್ದವರು 2,000 ರೂಪಾಯಿ ಬಸ್ ಫ್ರೀ ಮಾಡ್ಯಾರ, ಮತ್ತು ನಿಮ್ಗೆ 2,000 ರೂಪಾಯಿ ಬೇರೆ ಹಾಕ್ತಾರೆ, ಮತ್ತು ಬಸ್ ಫ್ರೀ ಮಾಡ್ಯಾರ. ಇದ್ರ ಬಗ್ಗೆ ಏನು ಹೇಳ್ತೀವಿ? ಇದ್ರ ಬಗ್ಗೆ ಆಯ್ತು ಅವರು ಅಷ್ಟು ನಮ್ದು ಇದ್ರ ದೇಶದ ಬಗ್ಗೆ ವಿಚಾರ ಮಾಡ್ತಾರಲ್ರಿ ಅವರು. ನಾವು ನಮ್ಮ ದೇಶ ಮುಂದುವರಿಬೇಕು ಮಾಡಬೇಕು, ಅದ್ರ ಸಂಬಂಧ ಇದು ರೀ. ಈಗಿನ ಪೂರ್ತಿಗೆ ಆಟ ಆಯ್ತು ರೀ. 5 ವರ್ಷ ಆಕತ್ರಿ, ಬಸ್ ಎಲ್ಲ ಬಂದಕ್ಕೋ ಎಲ್ಲ ಬಂದಕ್ಕೋರೆ. ಅದು ಜೀವನ ಪೂರ್ತಿ ಅಲ್ರಿ ಅದು. ಅವ್ರು ಸಹಾಯ ಮಾಡಿ ಅವರು ಇದು ಮಾಡಿದ್ರು, ನಮ್ಗೆ ಇದು ಮಾಡಿದ್ರೆ ಅದಕ್ಕಾಗಿ ಮೋದಿಯವ್ರು ಆಗ್ಬೇಕು ಅಥವಾ ರಾಹುಲ್ ಗಾಂಧಿ ಅವ್ರು? ಮೋದಿಯವ್ರು ಯಾಕ್ರಿ? ಈಗ ಮತ್ತು ನಮ್ಮ ದೇಶ ಸುಧಾರಣೆ ಆಗಿದ್ದು ಯಾರಂದ್ರಿ ಅವರಿಂದ. ಯಾರು ಮಾಡ್ಲಾರ್ದವ್ರೆಲ್ಲ ಸಾಲ. ಮತ್ತು ಇಲ್ಲಿ ಕರ್ನಾಟಕದಾಗ ಎಲ್ಲ ಭರವಸೆಗಳು ಕೊಟ್ಟಾರ, ಮತ್ತೆ ಇದು ಗ್ಯಾರಂಟಿಗಳು ಕೊಟ್ಟಾರಲ್ರಿ? ಗ್ಯಾರಂಟಿ ಬೇಕಾಗಿಲ್ರಿ ನಮ್ಗೆ, ಬೇಕಾಗಿಲ್ಲ. ಅಂದ್ರೆ ಪಕ್ಷ ನೋಡಿ ಓಟ್ ಹಾಕ್ತಿರೋ ಮತ್ತು ವ್ಯಕ್ತಿ ನೋಡಿ ಓಟ್ ಹಾಕ್ತಿರೋ? ನಾವು ಇಲ್ಲ, ವ್ಯಕ್ತಿನೂ ಬೇಕೇ ರೀ, ಪಕ್ಷನೂ ಬೇಕೇ, ಎರಡು ಬೇಕು. ಮತ್ತು ಯಾರಿಗೆ ಓಟ್ ಹಾಕ್ತೀನಿ? ಯಾರಿಗೆ ಹೋಗಿದ್ದು ಒಳ್ಳೆಯವ್ರು ಇರ್ತಾರೆ ಅವ್ರಿಗೆ ಹಾಕ್ತಾರೆ. ಯಾರು ಒಳ್ಳೆಯವ್ರು ಅಂದ್ರೆ ಯಾರು ಇರ್ತಾರೆ? ಒಳ್ಳೆ ನಾನು ಇದೇನ್ರಿ, ನನಗೆ ಓಟ್ ಹಾಕ್ತೀರಿ? ಅಲ್ಲ, ನಿಂತವರಲ್ಲಿ ಯಾರು ಒಳ್ಳೆಯವ್ರಿಗೆ ಅವ್ರಿಗೆ ಹಾಕೋಬೋದಲ್ಲ. ಅಲ್ರಿ, ಅದೇ ಯಾರು ಅನ್ನಿಸ್ತದೆ ನಿಮ್ಗೆ? ಪಕ್ಷ ಒಳ್ಳೇದು ಅನ್ನಿಸ್ತದೋ ವ್ಯಕ್ತಿ ಒಳ್ಳೇದು ಅನ್ನಿಸ್ತದೆ? ಜೈ ಹಿಂದೂಸ್ತಾನ್. ಈಗ ನಮ್ಮ ಜಿಲ್ಲೆ ಒಳಗೆ ಜಿಗಜೇಣಿ ಅವರು ಹಾಲಿ ಸಂಸದರು ಅವರಾದ್ರೂ ಕೆಲಸ ಮಾಡ್ಯಾರ? ಹೌದು, ಮಾಡ್ಯಾರ ಪೂರ್ತಿ ಬಂತಾವು. ಲೋಕಸಭಾ ಎಲ್ಲರೂ ಮಾಡಿದಾರಲ್ಲ. ಇನ್ನು ಅಂದ್ರೆ ಅವ್ರ ಜಾಗದಾಗ ಹೊಸ ವ್ಯಕ್ತಿಗೆ ಏನು ಅವಕಾಶ ಕೊಡೋದು ಒಳ್ಳೇದತ್ತೀರೇನು? ಅವರೇ ಇರೋದು ಹೊಸ ಅಭ್ಯರ್ಥಿಗೆ ಅವಕಾಶ ಕೊಡೋದು ಒಳ್ಳೆಯದು. ಆದರೆ ಅವ್ರಿಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಇರಲ್ಲಲ್ವಾ. ಅವ್ರಿಗೆ ಇದು ಇರೋರಿಗೆ ಒಂದು ಕೊಟ್ಟರಾಯ್ತು, ಅವ್ರಿಗೆ ಸ್ವಲ್ಪ ಗೊತ್ತಿದೆ. ಇಲ್ಲಾಂದ್ರೆ ಅವರೇ ಬೇರೆದವ್ರಿಗೆ ಕೊಟ್ಟರಾಯ್ತು. ಈಗ ಹೊಸಬರಿಗೆ ಚಾನ್ಸ್ ಕೊಟ್ಟರೆ ಹೊಸಬರಿಗೆಲ್ಲ ಮಾಹಿತಿ ಬೇಕಲ್ವ. ಅಲ್ಲ, ಈಗ ಕರ್ನಾಟಕದಾಗೆಲ್ಲ ಬಸ್ ಫ್ರೀ ಮಾಡ್ಯಾರ, ಮತ್ತು ಒಂದು 5 ಗ್ಯಾರಂಟಿ ಕೊಟ್ಟರೆ ಅದು ಹುಚ್ಚು ಗೌರ್ಮೆಂಟ್. ನಮ್ಮ ದುಡ್ಡೇ ಅವರು ತಮ್ಮ ಮನೆಯಿಂದ ಏನು ಕೊಡ್ತಾ ಇಲ್ಲ ಸಿದ್ದರಾಮಯ್ಯ. ನಮ್ಮದೇ ಕೊಡ್ತಾ ಇದ್ದಾರೆ, ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅದಕ್ಕೆ ಅದು ತಪ್ಪು. ಫ್ರೀ ಕೊಡಬಾರ್ದು. ಫ್ರೀ ಕೊಟ್ಟರೆ ಎಲ್ಲರಿಗೂ ಮೆಹನತ್ ಮಾಡೋದು ಬಿಡ್ತಾರೆ, ಕೆಲಸಕ್ಕೆ ಹೋಗೋಲ್ಲ. ಎಲ್ಲ ದುಡ್ಡು ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಹಾಗೆ ಸರ್ಕಾರ ಹುಚ್ಚು ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ. BJP ಬೆಟ್ರ್ಗಿಂತ ಸ್ಟೇಟ್ ಗೌರ್ಮೆಂಟ್ನೇ ಕಾಂಗ್ರೆಸ್ ಬೆಟ್ರ್ ಅಂತ ನಾ ಹೇಳ್ತೀನಿ. ಸಿದ್ದರಾಮಯ್ಯರು ಒಳ್ಳೆಯ ಮುಖ್ಯಮಂತ್ರಿ, ಮತ್ತು ಜನರಿಗೆ ಒಳ್ಳೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಿರ್ವಹಿಸ್ತಾ ಇದ್ದಾರೆ ಅವರು. ಯಾಕಂತಂದ್ರೆ ಈಗ ಇದ್ದವ್ರು ಏನು ಮಾಡ್ಲಕತ್ತಾರ, ಅದನ್ನ ಮಾಡಿದ್ದು ತಪ್ಪು ಮಾಡಿದವ್ರೆ ಈಗ ಬಸ್ ಅವರೇ ಫುಲ್ ತುಂಬಿಂಟಾರ. ಇದು ಜನಸಾಮಾನ್ಯರು ಅನಿಸಿಕೆಗಳು. ಆದರೆ ಒಳ್ಳೆ ಆಡಳಿತ ನೋಡ್ಬೇಕಾದ್ರೆ ಸಿದ್ದರಾಮಯ್ಯವರ ಬೆಸ್ಟ್ ನನ್ನ ಪ್ರಕಾರ. ಲೋಕಸಭೆಯದೊಳಗೆ ಮೋದಿಯವರು ನೋಡಿದ್ರೆ ಮೋದಿಯವ್ರ ವಿರುದ್ಧ ನಾವೇನಲ್ಲ, ಬಟ್ ಹುಡುಕಿದವರು ಅವ್ರ ಹಿಂದದಾರ ಅವರು ಹೌದು. ಈಗ ಇಲ್ಲಿಯವರು ಈಗ ಯಾರು ಬರ್ಬೇಕು? ಇಲ್ಲಿಯವರ ಪೂರ್ತಿ ಸಲ ಹತ್ರ ಕಾಂಗ್ರೆಸ್ ಸ್ವಲ್ಪ ಫೈಟ್ ಆಗ್ತೈತಿ. ಕಾಂಗ್ರೆಸ್ ಅಲ್ಲಿ ಪ್ರಧಾನಮಂತ್ರಿ ಯಾರು ಆಗ್ಬೇಕು? ಪ್ರಧಾನಮಂತ್ರಿಯವರು ಮೋದಿಯವರು ಆಗ್ಲತ್ತ ನಮ್ಮ ಇಚ್ಛೆ ಅದ, ಇಲ್ಲ ತನ್ನಾಗಿಲ್ಲ ನಾವು. ಬಟ್ ಇಲ್ಲಿ MP ಅವ್ರು ನೋಡ್ಬೇಕಾದ್ರೆ ಹಾಕ್ಬಾರ್ದತ್ ನಮಗೆ ಅನಿಸ್ತದೆ, ನನ್ನ ಅನಿಸಿಕೆ ಇಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.